ಮತ್ತೆ ಬೆಂಗಳೂರು ಫಸ್ಟ್ಗೆ ಸ್ವಾಗತ. ಸತತ 100 ಗಂಟೆಗಳ ಕಲೆ ಸಂಸ್ಕೃತಿ ಬಿಂಬಿಸುವ ಸಂಭ್ರಮ ಸೌರಭದ ಶತಮಾನೋತ್ಸವ ಕಾರ್ಯಕ್ರಮ ಬೆಂಗಳೂರಿನಲ್ಲಿ ನಡೆಯಲಿದೆ. ಕರ್ನಾಟಕದ ಇತಿಹಾಸದಲ್ಲೇ ಪ್ರಪ್ರಥಮ ಬಾರಿಗೆ ಇಂತಹ ವಿಭಿನ್ನ ಕಾರ್ಯಕ್ರಮವೊಂದು ನಡೀತಾ ಇದ್ದು ಅದಕ್ಕೆ ಶ್ರೀ ಸಾಯಿ ಗೋಲ್ಡ್ ಪ್ಯಾಲೇಸ್ ಕೈ ಜೋಡಿಸಿದೆ. ಬೆಂಗಳೂರಿನ ನ್ಯಾಷನಲ್ ಕಾಲೇಜು ಮೈದಾನದಲ್ಲಿ ನವೆಂಬರ್ 7ರಂದು ಮುಖ್ಯಮಂತ್ರಿ ಜಗದೀಶ್ ಶೆಟ್ಟರ್ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಿದ್ದಾರೆ. ಶ್ರೀ ಸಾಯಿ ಗೋಲ್ಡ್ ಪ್ಯಾಲೇಸ್ ಸಂಭ್ರಮ ಸೌರಭ 100 ಏನು ಈ ಕಾರ್ಯಕ್ರಮ ಬುಧವಾರ 7ನೇ ತಾರೀಕು ಬೆಳಿಗ್ಗೆ 7 ಗಂಟೆಗೆ 1008 ಮಹಿಳೆಯರ ಒಂದು ಲಕ್ಷ್ಮೀ ಸರಸ್ವತಿ ಪೂಜೆಯೊಂದಿಗೆ ಪ್ರಾರಂಭ ಆಗುತ್ತೆ. ಬೆಳಿಗ್ಗೆ 7 ಗಂಟೆಯಿಂದ 10 ಗಂಟೆವರೆಗೂ ಲಕ್ಷ್ಮಿ ಹಾಗೂ ಸರಸ್ವತಿ ಪೂಜೆ ಆಗುತ್ತೆ. ಎಲ್ರಿಗೂ ಕೂಡ ಆ ಲಕ್ಷ್ಮಿಯ ಒಂದು ಕೃಪಾ ಕಟಾಕ್ಷ ಸಿಗಲಿ. 11 ಗಂಟೆಗೆ ನಮ್ಮ ಪರಮ ಪೂಜ್ಯರಾದಂಥ ಡಾಕ್ಟರ್ ಶಿವಕುಮಾರ ಸ್ವಾಮೀಜಿಯವರ ಸಾನ್ನಿಧ್ಯದಲ್ಲಿ ಮತ್ತು ನಮ್ಮ ಜನಪ್ರಿಯ ಮುಖ್ಯಮಂತ್ರಿಗಳಾದಂಥ ಜಗದೀಶ್ ಶೆಟ್ಟರ್ ಅವರು ಈ ಒಂದು ಕಾರ್ಯಕ್ರಮಕ್ಕೆ ಉದ್ಘಾಟನೆಯನ್ನು ಮಾಡಲಿದ್ದಾರೆ. ಸಂಭ್ರಮ ಸೌರಭ ಸಂಸ್ಥೆಯ ಪರವಾಗಿ ನಾನು ಮತ್ತು ಸಾಯಿ ಗೋಲ್ಡ್ ಪ್ಯಾಲೇಸ್ನ ಪರವಾಗಿ ಶ್ರೀ ಶರವಣ ಅವರು ಸ್ವಾಗತ ಸಮಿತಿ ಅಧ್ಯಕ್ಷರಾಗಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಬಹುಶಃ ನಮಗೆ ತಿಳಿದುಕೊಳ್ಳಲಿಕ್ಕೆ ಮಟ್ಟಿಗೆ ಇಡೀ ಕರ್ನಾಟಕದ ಇತಿಹಾಸದಲ್ಲಿಯೇ ಈ ಸತತ 100 ಗಂಟೆಗಳ ಕಾರ್ಯಕ್ರಮ ಮೊಟ್ಟ ಮೊದಲ ಪ್ರಯತ್ನ. ಹಗಲು ರಾತ್ರಿ ಇವತ್ತು ಬೆಂಗಳೂರಿನಲ್ಲಿ ಡಿಫರೆಂಟ್ ಫ್ಯಾಷನ್ ಶೋ ನಡೀತು. ಸಾಂಪ್ರದಾಯಿಕ ಉಡುಗೆ ತೊಟ್ಟ ಮಹಿಳೆಯರು ರ್ಯಾಂಪ್ ಮೇಲೆ ಮಿಂಚಿದ್ರು. ಆ ಝಲಕ್ ಹೇಗಿತ್ತು ಅಂತ ನೋಡ್ತಾ ಇವತ್ತಿನ ಬೆಂಗಳೂರು ಫಸ್ಟ್ ಮುಗಿಸೋಣ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್. ಸಾಂಪ್ರದಾಯಿಕ ಉಡುಗೆಯಲ್ಲಿ ನಾರಿಯರು ಮಿಂಚಿಂಗ್, ಬಣ್ಣ ಬಣ್ಣದ ಬಟ್ಟೆ ತೊಟ್ಟು ರ್ಯಾಂಪ್ ವಾಕ್. ಉದ್ಯಾನ ನಗರಿಯಲ್ಲಿ ವೀಕೆಂಡ್ ಸಖತ್ ಕಲರ್ಫುಲ್. ಹೀಗೆ ಮಹಿಳೆಯರು ಕ್ಯಾಟ್ ವಾಕ್ ಮಾಡ್ತಿದ್ರೆ ಮತ್ತೊಂದೆಡೆ ದಾಂಡಿಯ ನೃತ್ಯ ಮನಮೋಹಕವಾಗಿತ್ತು. ನೋಡುಗರ ಮನಸೂರೆಗೊಂಡಿತ್ತು. ಇತ್ತ ದೀಪಾವಳಿ ಮೇಳ ದೀಪ ಬೊಂಬೆಗಳಿಂದ ಕಂಗೊಳಿಸುತ್ತಿತ್ತು. ಇದು ಸಿಲಿಕಾನ್ ಸಿಟಿಯಲ್ಲಿ ಇನ್ನರ್ ಕ್ಲಬ್ ಆಯೋಜಿಸಿದ್ದ ಸ್ನೇಹ ಸಂಚಯ ಕಾರ್ಯಕ್ರಮದ ದೃಶ್ಯ. ಅಳಿವಿನಂಚಿನಲ್ಲಿರೋ ಸಂಸ್ಕೃತಿ ಸಂಪ್ರದಾಯದ ಬಗ್ಗೆ ಜನಜಾಗೃತಿ ಮೂಡಿಸುವುದಕ್ಕಾಗಿ ಈ ಕಾರ್ಯಕ್ರಮ ಏರ್ಪಡಿಸಲಾಗಿತ್ತು. ಕರ್ನಾಟಕದ ಬೇರೆ ಬೇರೆ ಪ್ರದೇಶದಿಂದ, ಯಾಕೆಂದರೆ ನಮ್ಮದು ಇದು ಹೆಸರೇನೆ ಇಂಟರ್ ಸಿಟಿ ಮೀಟ್ ಅಂತ. ಮದ್ದೂರು, ಸಿಎನ್ಹಳ್ಳಿ, ಮಳವಳ್ಳಿ, ಶ್ರೀರಂಗಪಟ್ಟಣ ಅವರೆಲ್ಲರೂ ಕೂಡ ಬಂದಿದ್ದಾರೆ. ಇಲ್ಲಿ ನಮ್ಮ ಜೊತೆಗೆ ಒಂದಾಗಿ ಸೇರಿ ನಕ್ಕು ನಲಿಯೋಣ ಅಂತ ಬಂದಿದ್ದೀವಿ. ಕೊಡಗು, ಮಂಡ್ಯ, ಗುಜರಾತಿ, ಕೇರಳ ಹೀಗೆ ಹಲವು ಪ್ರದೇಶದ ಸಾಂಪ್ರದಾಯಿಕ ಉಡುಗೆ ಹಾಗೂ ಸಂಪ್ರದಾಯದ ಬಗ್ಗೆ ಈ ಕಾರ್ಯಕ್ರಮ ಬೆಳಕು ಚೆಲ್ಲಿತ್ತು. ಸುಮಾರು 200ಕ್ಕೂ ಹೆಚ್ಚು ಮಹಿಳೆಯರು ಸಾಂಪ್ರದಾಯಿಕ ಉಡುಗೆಯಲ್ಲಿ ಮಿಂಚಿದ್ರು. ತುಂಬ ಚೆನ್ನಾಗಿ ಆರ್ಗನೈಸ್ ಮಾಡಿದ್ದಾರೆ ಈ ಪ್ರೋಗ್ರಾಮ್ನ. ಸಂಪ್ರದಾಯ ಅಂತ ಒಳ್ಳೆ ಟೈಟಲ್ ಕೂಡ ಕೊಟ್ಟಿದ್ದಾರೆ. ತುಂಬಾ ಇಷ್ಟ ಆಯಿತು ಎಲ್ಲ ಪ್ರೋಗ್ರಾಮ್. ಬೇರೆ ಬೇರೆ ಕಲ್ಚರ್, ನಮ್ಮಲ್ಲೇ ಕೂಡ ಎಷ್ಟು ಡಿಫ್ರೆಂಟ್ ಸಂಪ್ರದಾಯಗಳು ಇದೆ ಅಂತ ನಮಗೂ ಕೂಡ ಎಷ್ಟೊಂದು ಇವಾಗಲೇ ತಿಳಿತು. ತುಂಬಾ ಇಷ್ಟ ಆಗ್ತಾ ಇದೆ ಪ್ರೋಗ್ರಾಮ್ಗಳೆಲ್ಲ. ವೀಕೆಂಡ್ನಲ್ಲಿ ಬೆಂಗಳೂರಲ್ಲಿ ಫ್ಯಾಷನ್ ಶೋಗಳು ನಡೀತಾನೆ ಇರುತ್ತವೆ. ಆದರೆ ಇವತ್ತು ನಡೆದ ಕಾರ್ಯಕ್ರಮ ಫುಲ್ ಡಿಫ್ರೆಂಟ್ ಆಗಿತ್ತು. ಬೆಂಗಳೂರಿನಿಂದ ಅಂಚನ್ ಗೀತಾ, ಸುವರ್ಣ ನ್ಯೂಸ್.